ಹೇಳಿದರೆ ಜಸ್ಟು ಇನಿಷಿಯಲ್ ಹೆಚ್ಚು ಸೆಲ್ಲೆಲ್ಲ ಹೆಚ್ಚು ಅಡ್ವಾನ್ಸ್ಡ್ ಇಲ್ಲ ಇದೆಲ್ಲ. ನೆಕ್ಸ್ಟ್ ಈಗ ನಾವು ನೋಡೋದು ಪ್ಲ್ಯಾಂಟೇ ಹಾಗೂ ಅನಿಮಾಲ್ಯ. ಇದು ಸೈಂಟಿಫಿಕ್ ಹೆಸರು ಪ್ಲ್ಯಾಂಟೇ ಮತ್ತು ಅನಿಮಾಲ್ಯ. ನಾವು ಯೂಸ್ ಮಾಡೋದು ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಅಂತ ಹೆಸರು ನಾವು ಯೂಸ್ ಮಾಡೋದು. ಸೊ ಇದೆ ಫಸ್ಟ್ ಪೇಜ್ ಓಪನ್ ಮಾಡು ಪೇಜು, ಇಲ್ಲಿಂದ ಹೋಗು. ಸೊ ಇದರಲ್ಲಿ ಇಷ್ಟು ಥರ ಉಂಟು. ಏನು ಬ್ರಯೋಫೈಟಾ, ಟೆರಿಡೋಫೈಟಾ, ಪಿ ಸೈಲೆಂಟು, ಸ್ಪರ್ಮಾಟೋಫೈಟಾ. ಏನಿದು ಬ್ರಯೋಫೈಟದ ಎಕ್ಸಾಂಪಲ್ಸ್ ನೋಡುವ ಆಯಿತಾ. ಮತ್ತು ಇದು ಆ್ಯಂಡ್ ಸ್ಪರ್ಮೋಫೈಟದಲ್ಲಿ ಪುನಃ ಎರಡು ನಮೂನೆ ಉಂಟು. ಏನು ಜಿಮ್ನೋಸ್ಪರ್ಮೆ, ಆ್ಯಂಜಿಯೋಸ್ಪರ್ಮೆ ಆಯಿತಾ. ಸೊ ಇದರಲ್ಲಿ ಎಂತ ನೋಡೋದು, ನೆನ್ಪಿಟ್ಕೊ, ಇದೆಲ್ಲ ಪ್ಲ್ಯಾಂಟ್ಸು ಆಯಿತಾ. ಸೊ ಫಸ್ಟ್ ನಾವು ನೋಡೋದು ಬ್ರಯೋಫೈಟ. ಓಕೆ, ಇದು ಇಷ್ಟು. ಸೊ ಟ್ರೂ ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್, ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆಂಟ್. ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದರೆ ಹೆಸರು. ಸೊ ಇದು ನಿಜವಾದ ರೂಟು ಸ್ಟೆಮ್ ಮೇಲೆ ಇರುವಂಥದ್ದು ಟೆರಿಡೋಫೈಟ. ಅದು ಇದು ಸಹ ಪ್ರಿಮಿಟಿವೆ. ಇದರಲ್ಲಿ ಏನು ಸ್ಪರ್ಮಾಟೋಫೈಟದಲ್ಲಿ ಆ್ಯಕ್ಚುಲಿ ಬೀಜಗಳು ಹಾಗೂ ವ್ಯಾಸ್ಕ್ಯುಲರ್ ಟಿಶ್ಯೂ ಇರ್ತದೆ. ಓಕೆ, ಇದರಲ್ಲಿ ಮತ್ತೆ ಪುನಃ ಜಿಮ್ನೋಸ್ಪರ್ಮೆ, ಆ್ಯಂಜಿಯೋಸ್ಪರ್ಮೆ. ಜಿಮ್ನೋಸ್ಪರ್ಮೆ ಅಂತ ಹೇಳಿದರೆ ಏನು ಸೀಡ್ಗೆ ಅಂತ ಕವರ್ ಇರೋದಿಲ್ಲ, ನೇಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್. ಓಕೆ, ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ ಓವರಿ. ವೆರಸ್ ಆ್ಯಂಜಿಯೋಸ್ಪರ್ಮೇಲಿ ಸೀಡ್ಸು, ಉದಾಹರಣೆಗೆ ಬೀನ್ಸ್ ಅಥವಾ ಆ್ಯಪಲ್ಲು ಅಥವಾ ಇದು ಬೇರೆ ಅದರ ಒಳಗಡೆ ಒಂದು ಇದಿರ್ತದೆ, ಒಂದು ಹಣ್ಣಿನ ಒಳಗಡೆ ಇರ್ತದೆ ಅದು. ಸೊ ಕವರ್ ಉಂಟು ಆಯಿತಾ. ಸೊ ಏನು ಬ್ರಯೋಫೈಟ್ಸ್ ಆರ್ ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಆ್ಯಸ್ ದೇ ಕಂಪ್ಲೀಟ್ ದೇರ್ ಲೈಫ್ ಇನ್ ಸೈಕಲ್ ಇನ್ ಬೋತ್. ಸೊ ಈ ಪ್ಲ್ಯಾಂಟ್ಸು ನೀರು ಹಾಗೂ ಭೂಮಿ ಎರಡರ ಮೇಲೂ ಸಹ ಬದುಕುವಂತಹ ಕೇಪಬಿಲಿಟಿಯನ್ನು ಹೊಂದಿದೆ ಆಯಿತಾ. ಎಲ್ಲಿ ಬೆಳೀತದೆ ಇದು? ಡ್ಯಾಂಪ್ ಶೇಡಿ ಪ್ಲೇಸಸ್ ಆಯಿತಾ. ಅಂದರೆ ವೆಟ್ಟಿರುವಂತಹ ಜಾಗದಲ್ಲಿ ಬೆಳೆಯುತ್ತದೆ. ಅದರಲ್ಲಿ ಸಹ ಇದು ಗುಡ್ಡಗಾಡುಗಳಲ್ಲಿ ಆಯಿತಾ. ಸೊ ನಮ್ಮ ಊರಿನಲ್ಲಿ ಈ ಥರದ್ದೇ ಇರೋದು, ಗೊತ್ತಾಯ್ತಾ ನಿಮಗೆ. ಸೊ ದೇ ಆರ್ ಆಂಫಿಬಿಯನ್ಸ್ ದಟ್ ಡು ನಾಟ್ ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಸೊ ಇದು ಹೇಗೆ ಅಂತ ಹೇಳಿದರೆ, ಇದರ ಒಂದು ಇದೆ ಅಂತ ಇಟ್ಕೊಳ್ಳುವ, ಒಂದು ಬೀಜ ಅದು ಗಾಳಿಗೆ ಬೇರೆ ಕಡೆ ಹೋಗುವಾಗ ಪುನಃ ಗಿಡ ಆಗಿ ಹುಟ್ಟುತ್ತದೆ. ಅರ್ಥ ಆಯ್ತಾ ನಿಮಗೆ? ಹಾಂ. ಸೊ ವೆನ್ ಮಲ್ಟಿಸೆಲ್ಯುಲರ್ ಸ್ಪೋರೋಫೈಟ್ಸ್ ಆರ್ ಆಲ್ವೇಸ್ ಬಾರ್ನ್ ಆನ್ ದ. ಸೊ ಇಷ್ಟೆಲ್ಲ ಓದಬೇಕು ಅಂತಿಲ್ಲ, ನೀನು ಇಷ್ಟೇ ಓದಿದರೆ ಸಾಕು. ಓಕೆ, ನೋ ಟ್ರೂ ಲೀವ್ಸ್. ಓಕೆ, ಸೊ ಇದೇನು ಸೀಡ್ಸ್ ಗಾಳಿಯಲ್ಲಿ ಹರಡುತ್ತದೆ. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ನೋಡ್ಬೋದು. ಓಕೆ, ಸೊ ಉದಾಹರಣೆಗೆ ಇದೆಲ್ಲ ಹೆಸರು ಏನಿದ್ರದ್ದು. ಇದರಲ್ಲಿ 3 ಥರ ಉಂಟು. ಒಂದು ಫ್ಲ್ಯಾಟ್ ಅಂದರೆ ಚಪ್ಪಟೆ, ಇನ್ನೊಂದು ಸ್ಮಾಲ್ ಲೀಫಿ ಪ್ಲ್ಯಾಂಟ್ ಬಾಡಿ. ಉದಾಹರಣೆಗೆ ಮಾಸು, ನೀರಿನಲ್ಲಿ ಪಾಚಿ, ಇದು ಎಂಥದ್ದು ನೀರಲ್ಲಿ ಬೆಳೀತದಲ್ಲ, ನೀರು ಪಾಚಿ ಅಂತ ಹೇಳ್ತೇವೆ ನಾವು, ಅದು. ಅರ್ಥ ಆಯಿತಾ? ಅದು ನಮ್ಮ ಇದರಲ್ಲಿ ಸಹ ಬೆಳೀತದೆ, ನೀರು ಪಾಚಿ ಅಂತ ಹೇಳೋದು ಆಯಿತಾ. ಮತ್ತು ಇನ್ನೊಂದು ಫ್ಲ್ಯಾಟ್ ಥೈಲಾಯ್ಡ್ ಪ್ಲ್ಯಾಂಟ್ ಬಾಡಿ ಬೇರಿಂಗ್ ಹಾರ್ನ್ ಲೈಕ್ಸ್. ಇದು ನೋಡಿ, ಇದು ಈ ಥರ ಇರ್ತದೆ ನೋಡಲಿಕ್ಕೆ. ಇದು ಈ ಥರದ ಗಿಡ ನೋಡಿದ್ದೀರ ನೀನು, ಗೊತ್ತಾಯ್ತಾ. ನಾವು ಹೆಚ್ಚಾಗಿ ಇದನ್ನು ಯಾವುದಕ್ಕೂ ಉಪಯೋಗ ಮಾಡೋದಿಲ್ಲ, ಗೊತ್ತಾಯ್ತಾ ನಿನಗೆ. ಸೊ ಇದೆಲ್ಲವೂ ಏನು ಅಂತ ಹೇಳಿದರೆ ನೀರು ಹಾಗೂ ಲ್ಯಾಂಡ್ ಎರಡರಲ್ಲಿ ಸಹ ಬೆಳೆಯುವಂಥ ಕೇಪಬಿಲಿಟಿ ಇರುವಂಥದ್ದು ಆಯಿತಾ. ಸೊ ನೀನು ಇಷ್ಟೇ ಓದಿಕೊಂಡ್ರೆ ಸಾಕು. 2-3 ಥರ ವೆರೈಟಿ ಉಂಟು. ಸೊ ನಾವು ಇದೆಂತ ನೆನ್ಪಿಟ್ಕೊಳ್ಬೇಕು ಅಂದರೆ, ಒಂದು ಇದರಲ್ಲಿ ಜಸ್ಟ್ ಗಾಳಿ ಹರಡುತ್ತದೆ, ನೀರು ಹಾಗೂ ಅಂಥದ್ದು ನೆಲ ಎರಡರಲ್ಲಿ ಸಹ ಇರ್ತದೆ. ಮತ್ತು ಇನ್ನೊಂದಂದರೆ ಇದರಲ್ಲಿ ಯಾವುದೇ ರೀತಿಯ ಸೆಕ್ಸ್ ಆರ್ಗನ್ಸ್ ಇರೋದಿಲ್ಲ ಆಯಿತಾ. ಅಷ್ಟೇ ಅಲ್ಲದೆ ಎಲೆ ಸಹ ಇಲ್ಲ, ಎಲ್ಲ ಒಟ್ಟಿಗೆ ಹಸುರಾಗಿ ಕಾಣ್ತದೆ ಅಷ್ಟೇ, ಬಟ್ ಎಲೆ ಅಂತ ಇಲ್ಲ. ಅರ್ಥ ಆಯ್ತು ನಿನಗೆ? ಹಾಂ. ಸೊ ಇದರಲ್ಲಿ ಮೇಯ್ನ್ ಪ್ಲ್ಯಾಂಟ್ ಬಾಡಿಯ ಹೆಸರು ಗ್ಯಾಮೋಫೈಟ್ ಅಂತ ಹೇಳೋದು. ಇದು ಇದಕ್ಕೆ ನಾವು ಗ್ಯಾಮೋಫೈಟ್ ಅಂತ ಹೇಳೋದು ಹೆಸರು ಆಯಿತಾ. ಹಾಂ. ಸೊ ಎಂಥದ್ದು ಮಾಸಸ್. ಇನ್ ಮಾಸಸ್ ದ ಗ್ಯಾಮೋಫೈಟ್ ಪ್ಲ್ಯಾಂಟ್ ಬಾಡಿ ಈಸ್ ಅ ಲೀಫಿ ಸ್ಟೆಮ್ ಕಾಲ್ಡ್ ಗ್ಯಾಮೋಫೈಟ್, ಬಟ್ ಇನ್ ಲಿವರ್ ವರ್ತ್ ಆ್ಯಂಡ್. ಸೊ ಇದು ಬೇರೆ ಬೇರೆ ವ್ಯತ್ಯಾಸಗಳನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲವೂ ಎಂತಾಗ್ತಂತ ಹೇಳಿದರೆ ಡಿವೈಡ್ ಆಗಿ ಬೇರೆ ಬೇರೆ ಹುಟ್ಟುತ್ತದೆ. ಅರ್ಥ ಆಯ್ತಾ ನಿನಗೆ ಏನು ಹೇಳಿದ್ದು? ಸೊ ಇದರಲ್ಲಿ ಇದುಂಟು. ಸೊ ಗ್ಯಾಮಿಯೋಫೈಟು ಅಂಡರ್ಗೋಸ್ ಮೈಟೋಸಿಸ್. ಮೈಟೋಸಿಸ್ ಅಂತ ಹೇಳಿದರೆ ಅಗೇನ್ 2 ಭಾಗ ಆಗ್ತದೆ, ಒಂದು ಹೋಗಿ 2 ಭಾಗ
2 ಆಯಿತಾ. ಮಿಯೋಸಿಸ್ ಅಂದರೆ 1 ಹೋಗಿ 4 ಆಗ್ತದೆ, ಗೊತ್ತಾಯ್ತಾ. ಸೊ ಇದರಲ್ಲಿ 1 ಡಬಲ್ ಆಗ್ತದೆ, ಇದು 1 4 ಬಾರ್. ಓಕೆ. ಸೊ ಗ್ಯಾಮಿಯೋಫಿಟಿಕ್ ಫೇಸ್ ಆ್ಯಂಡ್ ಸ್ಪೋರೋಫೈಟಿಕ್ ಫೇಸ್ ಅರ್ಥ ಆಯಿತಾ ನಿಮಗೆ. ಇದು ನಿಮಗೆ ಜಸ್ಟ್ ಗೊತ್ತಿದ್ರೆ ಆಯ್ತು ಅಷ್ಟೇ. ಇದು ನನ್ನ ಪ್ರಕಾರ ಇದು ಇಲ್ಲ ನಿಮಗೆ. ಓಕೆ. ಸೊ ಇದು ಈಗ ಸದ್ಯಕ್ಕೆ ಇದು ಬೇಡ. ಈಗ ಇದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಇರೋದು ಉಂಟು. ಇದು ನಿಮಗೆ ಗೊತ್ತಿರಬೇಕು. ಇದು ನಮ್ಮ ಗಿಡಗಳಲ್ಲಿ ಒಂದು ವಾಟ್ ವಯಸ್ಸೆ ಮೊಟ್ಟ ಮೊದಲನೆಯ ಗಿಡಗಳಿದು, ಗೊತ್ತಾಯ್ತು ನಿಮಗೆ. ಸೊ ಇದೆಲ್ಲ ಬರೀ ಕೈಲಿ ಮೊಟ್ಟ ಮೊದಲ ಗಿಡಗಳು, ಅರ್ಥ ಆಯ್ತಾ. ಮತ್ತು ಈ ಮಾಸು ಇದರಲ್ಲಿ ಏನಂತಂದರೆ ನೀರು ಸ್ವಲ್ಪ ಬೆಟರಾಗಿ ಇರ್ತದೆ, ಆಯಿತಾ. ಬೆಟರ್ ದೆನ್ ದ ಸಾಯಿಲ್ ದಸ್ ಇಂಪ್ರೂವ್ ದ ಇದು. ಸೊ ಇಷ್ಟೇ, ಹೋಲ್ಡ್ ವಾಟರ್ ಬೆಟರ್ ದೆನ್ ದ ಸಾಯಿಲ್, ಅರ್ಥ ಆಯ್ತಾ. ಸೊ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ, ಆಯಿತಾ. ಮತ್ತು ಅಷ್ಟೇ ಅಲ್ಲದೆ ಇದು ಏನಕ್ಕೆ ಅಂದರೆ ಮೀನು ಹಾಗೂ ಹಕ್ಕಿಗಳಿಗೆ ಆಹಾರವಾಗಿ ಇರುತ್ತದೆ, ಅರ್ಥ ಆಯಿತಾ. ಆ್ಯಂಡ್ ದೇರ್ ಡ್ರೈಡ್ ಪ್ಲ್ಯಾಂಟ್ ಬಾಡಿ ಈಸ್ ಯೂಸ್ಡ್ ಆ್ಯಸ್ ನೆಸ್ಟಿಂಗ್ ಮೆಟೀರಿಯಲ್ ಬೈ ಬರ್ಡ್ಸ್. ಇದರ ಒಣಗಿದ ಭಾಗವನ್ನು ಹಕ್ಕಿಗಳು ಗೂಡಾಗಿ ಕಟ್ಟಿಕೊಳ್ಳುತ್ತದೆ, ಆಯಿತಾ. ಸೊ ಇಷ್ಟು ಈ ಭಾಗ ಮುಗೀತು. ಸುಲಭ ಉಂಟಲ್ಲ ಇದು. ನೆಕ್ಸ್ಟ್ ಪೇಜ್ ತೆಗಿ.